ಹೈಕಮಾಂಡ್ ಮಟ್ಟದಲ್ಲಿ ನೀವು ಕೂಡ ಹೋಗಿದ್ರಿ ಅಂತ ಕಾಣಿಸುತ್ತೆ ದೆಹಲಿಯಲ್ಲಿ. ಆ ಸನ್ನಿವೇಶದಲ್ಲಿ ನಡೆದಿದ್ದೇನು ಸರ್? ಈ ರಾಜ್ಯದ ಜನ ಏನು ತಿಳಿದುಕೊಳ್ಬೇಕು ಅಂತ? ಇಲ್ಲ, ತಂದೆಯವ್ರಿಗೆ ಮೊದಲು ಕರೆಸ್ಕೊಂಡಿದ್ದರು ಹೈಕಮಾಂಡ್ ಅವರು. ಆಗ ಕರೆಸ್ಕೊಂಡು ಒಂದು ಇಡೀ ಮುಕ್ಕಾಲು ದಿವಸ ಅವ್ರ ಜೊತೆ ಮಾತುಕತೆ ಎಲ್ಲ ಆಡಿದ್ಮೇಲೆ, ಈ ರೀತಿ ನೀವು ಬಿಡಬೇಕಾಗತ್ತೆ, ಪಕ್ಷದ ಹಿತದೃಷ್ಟಿಯಿಂದ ನೀವು ಅಧಿಕಾರ ಬಿಟ್ಕೊಟ್ರೆ ಒಳ್ಳೆಯದಾಗತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಸೊ ಅದಾದಮೇಲೆ ಅವರು ಬೆಂಗಳೂರಿಗೆ ಬಂದರು ಒಪ್ಕೊಂಡು. ನಂತರ ಒಂದು ದಿವಸ 2 ದಿವಸ ಏನೋ ಟೈಮ್ ತೆಗೆದುಕೊಂಡಿದ್ರು, 1 ದಿವಸ ಸಮಯ ತೆಗೆದುಕೊಂಡಿದ್ರು. ಅದಾದಮೇಲೆ ರಾಜೀನಾಮೆ ಎಲ್ಲ ಕೊಟ್ಟು ಆದಮೇಲೆ ಅವರು ಮತ್ತೆ ಹೈಕಮಾಂಡ್ ಅವ್ರು ಕರೆದಿದ್ರು. ಆವಾಗ ನಾನು ಅವ್ರ ಜೊತೆಗೆ ಹೋಗಿದ್ದೆ. ಸೊ ಅಲ್ಲಿ ಹೋದಾಗ ರಾಹುಲ್ ಗಾಂಧಿ ಅವರೇ ಒಂದು ಉಪಹಾರ ಭೇಟಿಗೆ ಕರೆದಿದ್ದರು. ಸೊ ಆ ವೇಳೆಯಲ್ಲಿ ನಾನು, ತಂದೆಯವರು ಮತ್ತು ಜಾರ್ಜ್ ಅವ್ರು ಮಾತ್ರ ಇದ್ವಿ. ಸೊ ರಾಹುಲ್ ಗಾಂಧಿ ಅವರು ತಂದೆನ ಬಹಳಾಗಿ ಶ್ಲಾಘನೆ ಮಾಡಿದರು. ನೀವು ಒಂದಿಷ್ಟು ಕೂಡ ಅಧಿಕಾರಕ್ಕೆ ಅಂಟ್ಕೊಳ್ದೆ ಹೈಕಮಾಂಡ್ ಮಾತಿಗೆ ಗೌರವ ಕೊಟ್ಟು ಅಧಿಕಾರನ ಬಿಟ್ಕೊಟ್ರಿ. ಸೊ ಯು ಆರ್ ಅ ಮಾಡೆಲ್ ಫಾರ್ ದ ಹೋಲ್ ನೇಷನ್ ಅಂತ ಹೇಳಿ. ಸೊ ನನಗೂ ಕೂಡ ನೀವು ರಾಜಕೀಯ ಗುರು ಅಂತ ಕೂಡ ಹೇಳಿದ್ರು. ಸೊ ಐ ವಾಸ್ ವೆರಿ ಹ್ಯಾಪಿ ಅವ್ರ ಮಾತನ್ನು ನಡೆಸ್ಕೊಟ್ಟಿದ್ದಕ್ಕೆ.